ಹೌದು, ಕರ್ನಾಟಕ ಸರ್ಕಾರ ಒತ್ತಡದ ಸಂಚಾರವನ್ನ ತಪ್ಪಿಸಲು ಸಾರಿಗೆ ಇಲಾಖೆಗೆ ಅಶ್ವಮೇಧ ಅನ್ನೋ ಹೆಸರಿನಲ್ಲಿ ನೂತನ ಕೆಂಪು ಬಸ್ಸುಗಳು ಬಿಡುಗಡೆ ಮಾಡಿದೆ. ಡ್ರೈವರ್ ಕಮ್ ಕಂಡಕ್ಟರ್ ಚಾಲಿತ ಬಸ್ ಇದಾಗಿದ್ದು, ಲಿಮಿಟೆಡ್ ನಿಲ್ದಾಣಗಳಲ್ಲಿ ಮಾತ್ರ ಅವಕಾಶ ನೀಡಿ ಬೆಂಗಳೂರು ರಾಜಧಾನಿಗೆ ಮತ್ತಷ್ಟು ವೇಗವಾಗಿ ತಲುಪುವ ವ್ಯವಸ್ಥೆ ಇದಾಗಿದ್ದು, ನೂತನ ಬಸ್ಸುಗಳನ್ನು ಚಿಕ್ಕಬಳ್ಳಾಪುರ ವಿಭಾಗೀಯ ಡಿಪೋಗೆ 10 ಬಸ್ಸುಗಳನ್ನು ಬಿಡುಗಡೆ ಮಾಡಲಾಗಿದೆ. ಈ ಬಸ್ಸುಗಳು ನಾಳೆಯಿಂದಲೇ ಸಂಚಾರ ಆರಂಭಿಸಲಿದ್ದು, ಬುಧವಾರ ಬೆಳಗ್ಗೆ ಚಿಂತಾಮಣಿ ಬಸ್ ನಿಲ್ದಾಣದಿಂದ ಸಚಿವ ಸುಧಾಕರ್ ಚಾಲನೆ ನೀಡಲಿದ್ದಾರೆ. ಅತಿ ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರ ಹಾಗೂ ಬಾಗೇಪಲ್ಲಿ ಡಿಪೋಗಳಿಗೂ ಬಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ವಿಭಾಗೀಯ ಅಧಿಕಾರಿ ನಾಯ್ಡು ತಿಳಿಸಿದ್ದಾರೆ. ಇದು ಮೊದಲನೇದಾಗಿ ಚಿಂತಾಮಣಿಯಿಂದ ಬೆಂಗಳೂರು 5 ಗಾಡಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ನಾಳೆಯಿಂದ. ಮತ್ತೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು 3 ಗಾಡಿ, ಅದು ನೆಕ್ಸ್ಟ್ 5 ವೆಹಿಕಲ್ಸ್ ಬರುತ್ತೆ. ಮತ್ತೆ ಬಾಗೇಪಲ್ಲಿ ಬೆಂಗಳೂರು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಂಡಕ್ಟರ್ಲೆಸ್ ಪಾಯಿಂಟ್ ಟು ಪಾಯಿಂಟ್ ಆಪರೇಷನ್ ಅಂತಾರೆ ಇದಕ್ಕೆ. ಇದು ನೌಕರಿ ಮಾಡೋರಿಗೆ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಮತ್ತೆ ಬೇಗ ಬೆಂಗಳೂರು ರೀಚ್ ಮಾಡಬೇಕು ಅನ್ನೋದು ಕೆಲವು ಮಂದಿ ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಟ್ರಾವೆಲ್ ಮಾಡೋರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ. ಇವಾಗ ಅಶ್ವಮೇಧ ವೆಹಿಕಲ್ಸ್ ಈಗ ಸದ್ಯಕ್ಕೆ 10 ಬರ್ತಾ ಇದೆ, ಇನ್ನೂ ಜಾಸ್ತಿ ಬರುತ್ತೆ. ಇನ್ನು ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಹಳೆ ಬಸ್ಸುಗಳನ್ನು ದುರಸ್ತಿ ಮಾಡಿ ಸಂಚಾರಕ್ಕೆ ನೀಡಿ ಉತ್ತಮ ಹೆಸರು ಗಳಿಸಲಾಗಿದೆ. ರಾಜ್ಯದಲ್ಲಿಯೇ ನಂಬರ್ 1 ವಿಭಾಗೀಯ ಕಚೇರಿ ಎಂದು ಅವಾರ್ಡ್ ಕೂಡ ನೀಡಲಾಗಿದೆ. ರೆವಿನ್ಯೂ ಸಂಗ್ರಹದಲ್ಲೂ ನಾವೇ ನಂಬರ್ 1 ಸ್ಥಾನದಲ್ಲಿದ್ದೇವೆ. ಈಗ ಅಶ್ವಮೇಧ ಬಸ್ಗಳ ಬಿಡುಗಡೆಯಾಗಿರುವುದರಿಂದ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಸಂಚರಿಸುವ ಮಹಿಳೆಯರಿಗೆ ಒತ್ತಡ ಕಡಿಮೆಯಾಗಲಿದ್ದು ಮತ್ತಷ್ಟು ಸಂಚಾರ ಸುಗಮವಾಗಲಿದೆ ಎಂದು ನಾಯ್ಡು ತಿಳಿಸಿದ್ದಾರೆ. ಈಗ ಈ ಬಸ್ಗಳಲ್ಲೂ ಮಹಿಳೆಯರಿಗೆ ಫ್ರೀ ಇದೆ, ಅನುಕೂಲ. ಅಂದರೆ ಏನು, ಇವಾಗ ನಮ್ಮ ಹತ್ರ ಇರೋ ಬಸ್ಗಳು ಈ ಮಹಿಳಾ ಶಕ್ತಿ ಯೋಜನೆ ಬಂದಮೇಲೆ ಸ್ವಲ್ಪ ಲೋಡ್ ಫ್ಯಾಕ್ಟರ್ ಜಾಸ್ತಿ ಆಗಿದ್ದು ನಿಜ. ಪೀಕ್ ಅವರ್ಸಲ್ಲಿ ಸ್ವಲ್ಪ ರಶ್ ಆಗ್ತಾ ಇದೆ. ಆದ್ದರಿಂದ ಈ ಹೊಸ ಬಸ್ಗಳು ಬರೋದ್ರಿಂದ ಇಂಡಕ್ಟ್ ಮಾಡೋದ್ರಿಂದ ಸ್ವಲ್ಪ ತಿಳಿಯಾಗುತ್ತೆ, ಎಲ್ಲರಿಗೂ ಸ್ವಲ್ಪ ಇನ್ನೂ ಕಂಫರ್ಟಬಲ್ ಜರ್ನಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.